ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ ಲೋಕಸಭೆಯಲ್ಲಿ ಧ್ವನಿ ಮತದ ಮೂಲಕ ವಿಧೇಯಕವನ್ನು ಲೋಕಸಭೆ ಅಂಗೀಕರಿಸಿದೆ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಫೈನಲಿ ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ ವೀಕ್ಷಕರೇ ಧ್ವನಿ ಮತದ ಮೂಲಕ ಮಸೂದೆಯನ್ನ ಅಂಗೀಕರಿಸಲಾಗಿದೆ ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆ 2026 ಪಾಸ್ ಆಗಿದೆ ಲೋಕಸಭೆಯಲ್ಲಿ ಯಾವ ವಿಚಾರ ಇವತ್ತು ಕೇಂದ್ರ ಸರ್ಕಾರವನ್ನ ಅಡಕತ್ತರಿಗೆ ಸಿಲುಕಿಸ್ತೋ ಯಾವ ವಿಚಾರ ಒಬ್ಬ ಕೇಂದ್ರ ಸಚಿವನ ರಾಜೀನಾಮೆಗೆ ಕಾರಣ ಆಯಿತು ಯಾವ ವಿಚಾರ ದೇಶದಾದ್ಯಂತ ಗಲಭೆಗೆ ಹಿಂಸಾಚಾರಕ್ಕೆ ಪ್ರತಿಭಟನೆಗೆ ಕಾರಣ ಆಯಿತು ಆ ಒಂದು ಘಟನೆ ಆ ಒಂದು ವಿಚಾರ ಇನ್ನು ಮುಂದೆ ಭಾರತದಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆ ಅಂಗೀಕರಿಸಿದೆ चंदन द्वारा प्रस्तुत संशोधन 1 को स्वीकृत किया जाए। जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय ना वालों के पक्ष में ना वालों के पक्ष संशोधन स्वीकृत हुआ। प्रश्न ये कि विधेयक पर विचार किया जाए। जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में हाँ वालों के पक्ष में विधेयक पर विचार करने हेतु प्रस्ताव स्वीकृत किया गया। अब सभा विधेयक पर खंडवार विचार करेगी। निम्नलिखित मान्य सदस्यों के इस विधेयक पर विभिन्न खंडों में आए संशोधन हैं। श्री NK प्रेमचंदन, विशाल पाटिल, प्रोफेसर शौकत राय, डीन कोरियात, नीरज मौर्य, आनंद भदौरिया, श्याम कुमार बर्वे, के राधाकृष्णन, EB बिडन, लालजी वर्मा, राजेश रंजन, बेनी मेनन, शफी परमबिल, अजय कुमार सिन्हा, मनोज कुमार, शशिकांत सेंथिल, DM कतिर आनंद। मेरा अनुरोध है अगर आप सब अपने अपने संशोधन प्रस्तुत करना चाहते हैं तो अपने अपने स्थान पर चले जाएं, तो मैं सभी खंडों के सभा के निर्णय के लिए एक साथ लेता हूं। जा रहे हैं आप? नो। प्रश्न है कि खंड 2 से 5 विधेयकांग बने। जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष हुआ, हाँ वालों के पक्ष हुआ। खंड 2 से 5 विधेयकांग बना। प्रश्न ये कि खंड 1 अधिनियम सूत्र और विधेयक का पूरा नाम विधेयकांग बने। जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष हुआ, हाँ वालों के पक्ष में खंड 1 अधिनियम सूत्र और विधेयक का पूरा नाम विधेयकांग बने। मंत्री जी अब प्रस्ताव करें कि विधेयक को पारित किया जाए। मैं प्रस्ताव करता हूं कि विधेयक को पारित किया जाए। प्रश्न ये कि विधेयक को पारित किया जाए। जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में हाँ वालों के पक्ष में प्रस्ताव स्वीकृत हुआ और विधेयक पारित हुआ। ಫೈನಲಿ ವೀಕ್ಷಕರೇ ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆ 2026 ಪಾಸ್ ಆಗಿದೆ ಇನ್ನು ಮುಂದೆ ಲೀಕಾಸುರರ ಆಟ ನಡೆಯೋದಿಲ್ಲ ಇನ್ನು ಮುಂದೆ ಈ ದೇಶದಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗೋದಿಲ್ಲ ಅನ್ನುವ ದೃಢ ವಿಶ್ವಾಸವನ್ನ ಭಾರತೀಯರಾಗಿ ನಾವು ವಿಶ್ವಾಸವನ್ನ ವ್ಯಕ್ತಪಡಿಸಬಹುದು ಯಾಕೆಂದ್ರೆ ಕೇಂದ್ರ ಸರ್ಕಾರ ಬಹಳ ಕಠಿಣಾತಿ ಕಠಿಣ ಕಾನೂನನ್ನ ತಂದಿದೆ ಹಾಗಾದ್ರೆ ಹಳೆ ಕಾನೂನು ಏನು ಹೇಳ್ತಾ ಇತ್ತು ಹೊಸ ಕಾನೂನಿನಲ್ಲಿ ಏನಿದೆ ಅದೆರಡನ್ನೂ ಸಹ ನಾವು ನೋಡ್ತಾ ಹೋಗೋಣ ಸೊ ಹಳೆ ಕಾನೂನು ಏನು ಹೇಳ್ತಾ ಇತ್ತು ಹೊಸ ಕಾನೂನು ಏನು ಹೇಳ್ತಾ ಇದೆ ಆ ಮೂಲಕ ಈಗ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡಿದರೆ ಯಾವ ರೀತಿಯಾದಂಥ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ಓಕೆ ಹಳೆ ಕಾನೂನು ಲೀಕಾಸುರರಿಗೆ ಕನಿಷ್ಠ 3 ರಿಂದ 5 ವರ್ಷಗಳ ಜೈಲು ಶಿಕ್ಷೆ ಅಷ್ಟೇ ನಿಗದಿಪಡಿಸಿತ್ತು ಆದರೆ ಹೊಸ ಕಾನೂನು ಇವತ್ತು ಅಂಗೀಕಾರವಾಗಿರ್ತಕ್ಕಂಥ ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಕನಿಷ್ಠ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶ ಇದೆ ಅದು ಕಠಿಣಾತಿ ಕಠಿಣ ಶಿಕ್ಷೆ ಮತ್ತು ಈ ಹಿಂದೆ ತಪ್ಪಿತಸ್ಥರಿಗೆ 1 ಕೋಟಿಯವರೆಗೆ ದಂಡ ವಿಧಿಸಲಿಕ್ಕೆ ಅವಕಾಶ ಇತ್ತು ಆದರೆ ಈಗ ಬರೋಬ್ಬರಿ 10 ಕೋಟಿ ರೂಪಾಯಿವರೆಗೆ ದಂಡವನ್ನು ವಿಧಿಸಲಿಕ್ಕೆ ಪ್ರಾವಿಷನ್ ಇದೆ ಹೊಸ ಕಾನೂನಿನಲ್ಲಿ ಮತ್ತು ಈ ಹಿಂದಿನ ಕಾನೂನು ಏನು ಹೇಳ್ತಾ ಇತ್ತು ಅಥವಾ ಈ ಹಿಂದಿನ ಲಾ ಏನು ಹೇಳ್ತಾ ಇತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕೋರ್ಟ್ಗಳಲ್ಲಿ ಪೇಪರ್ ಲೀಕ್ ಕೇಸ್ಗಳು ವಿಚಾರಣೆ ಆಗ್ತಾ ಇತ್ತು ಹಾಗಾಗಿ
ತ್ವರಿತಗತಿಯಾಗಿ ಕೇಸು ಇತ್ಯರ್ಥಕ್ಕೆ ಬರ್ತಾ ಇರಲಿಲ್ಲ. ಸುಮಾರು ವರ್ಷಗಳು ಹಿಡಿತಾ ಇತ್ತು ನ್ಯಾಯ ಸಿಗಲಿಕ್ಕೆ. ಆದರೆ ವೀಕ್ಷಕರೇ, ಇವತ್ತು ಅಂಗೀಕಾರ ಆಗಿರ್ತಕ್ಕಂಥ ಈ ಒಂದು ತಿದ್ದುಪಡಿ ಮಸೂದೆಯಲ್ಲಿ ಪೇಪರ್ ಲೀಕ್ಗೋಸ್ಕರ, ಇಂಥ ಕೇಸ್ಗಳನ್ನು ನಡೆಸಲಿಕ್ಕೋಸ್ಕರವೇ ತ್ವರಿತಗತಿ ನ್ಯಾಯಾಲಯ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವು ಕರಿತೀವಿ, ಅಂಥ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಆಲ್ರೆಡಿ ದೇಶದಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಈಗಾಗಲೇ ಸ್ಥಾಪನೆಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೊಂದಿಷ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಸ್ಥಾಪನೆ ಆಗಲಿಕ್ಕಿದೆ. ಇನ್ನು ತನಿಖೆ ನಡೆಸೋದಿಕ್ಕೆ, ತನಿಖೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಯಾವುದೇ ಸಮಯದ ಮಿತಿ ಇರಲಿಲ್ಲ ಈ ಹಿಂದಿನ ಕಾನೂನಿನ ಪ್ರಕಾರ. ಆದರೆ ಈಗ ಬರೀ 2 ತಿಂಗಳಲ್ಲಿ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟನ್ನು ಹಾಕಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಅಂದರೆ ಈಗ ಬಂದಿರತಕ್ಕಂಥ ಕಾನೂನು ಏನಿದೆ, ಇದು ಒಂದು ರೀತಿಯಾಗಿ ಇಂಥ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಅಥವಾ ಯಾರು ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳು ಮಾಡಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಸಿದುಕೊಳ್ಬೇಕು ಅಂತ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ರು, ಅಂಥವರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈ ಒಂದು ಆ್ಯಕ್ಟ್ ಇನ್ನು ಮುಂದೆ ಕೆಲಸ ಮಾಡುತ್ತೆ. ಮಗದೊಂದು ಕಡೆ 3 ತಿಂಗಳಲ್ಲಿ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡಬೇಕು ಅನ್ನುವಂಥದ್ದು ಕೋರ್ಟ್ನಲ್ಲಿ. ಅಂದರೆ ತನಿಖೆ ಮಾಡಲಿಕ್ಕೆ 2 ತಿಂಗಳ ಕಾಲಾವಧಿ, ಬರೀ 2 ತಿಂಗಳ 60 ದಿನದಲ್ಲಿ ತನಿಖೆ ಮಾಡಬೇಕು. ಈ ಹಿಂದೆ ಕಾಲದ ಮಿತಿ ಇರಲಿಲ್ಲ, ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ತಗೊಳ್ತಾ ಇದ್ರು ತನಿಖಾಧಿಕಾರಿಗಳು. ಸೆಕೆಂಡ್ ಥಿಂಗ್, ತನಿಖೆ ಮಾಡಿದ ಮೇಲೆ ಆ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಹಾಕಿದ ಮೇಲೆ ನ್ಯಾಯಾಲಯದಲ್ಲೂ ಅಷ್ಟೇ ಸುಮಾರು ವರ್ಷಾನುಗಟ್ಟಲೆ ತೆಗೆದುಕೊಳ್ಳೋ ಹಾಗಿಲ್ಲ. 90 ದಿನದಲ್ಲಿ, ಅಂದರೆ 3 ತಿಂಗಳಲ್ಲಿ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಶಿಕ್ಷಣ ಸಂಸ್ಥೆಗಳೇನಾದರೂ ಅಕ್ರಮವನ್ನು ಎಸಗಿದ್ರೆ ಸಂಪೂರ್ಣವಾಗಿ ಅವರ ಆಸ್ತಿಯನ್ನು ಜಪ್ತಿ ಮಾಡುವಂಥದ್ದು, ಕಂಪ್ಲೀಟ್ ಅದರ ವೆಚ್ಚವನ್ನು ವಸೂಲಿ ಮಾಡುವಂಥದ್ದಿತ್ತು. ಈಗಲೂ ಸಹ ಅದು ಕಂಟಿನ್ಯೂ ಆಗೋದರ ಜೊತೆಗೆ ಅಂಥ ಶಿಕ್ಷಣ ಸಂಸ್ಥೆಗಳು ಅಕ್ರಮದಲ್ಲಿ ಭಾಗಿಯಾದರೆ ಕಠಿಣಾತಿ ಕಠಿಣ ಕ್ರಮ ಅವರ ವಿರುದ್ಧ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. 15 ವಿವಿಧ ಪರೀಕ್ಷಾ ಅಕ್ರಮ ಪಟ್ಟಿಯನ್ನು ಈ ಒಂದು ಕಾಯ್ದೆ ಮಾಡಿದೆ. ಹೊಸ ಕಾಯ್ದೆಯಲ್ಲೂ ಸಹ ಇದೇ ಪಟ್ಟಿ ಮುಂದುವರಿಕೆ ಆಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಜಾಮೀನು ರಹಿತ ಅಪರಾಧವಾಗಿತ್ತು ಈ ಹಿಂದೆ, ಈಗಲೂ ಅಷ್ಟೇ ನೋ ಬೇಲ್, ಜಾಮೀನೇ ಸಿಗೋದಿಲ್ಲ, ಜಾಮೀನು ರಹಿತ ಅಪರಾಧ ಅಂತಲೇ ಈಗಲೂ ಅದನ್ನು ಕನ್ಸಿಡರ್ ಮಾಡಲಾಗ್ತಾ ಇದೆ. ಸಂಘಟಿತ ಅಪರಾಧವನ್ನು ತಡೆಗಟ್ಟೋದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಹೊಸ ಕಾಯ್ದೆಯಲ್ಲೂ ಸಹ ಅದು ಕಂಟಿನ್ಯೂ ಆಗ್ತಾ ಇದೆ. ಸೊ ಆ ಮೂಲಕ ವೀಕ್ಷಕರೇ, ಯಾವುದೇ ಪ್ರಶ್ನೆ ಪತ್ರಿಕೆಗಳು ಈ ದೇಶದಲ್ಲಿ ಇನ್ನು ಮುಂದೆ ಸೋರಿಕೆ ಆಗೋದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಯಾರೂ ಆಟ ಆಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಸಾರಿ ಹೇಳಿದೆ.